ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರೂಮ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಸಂಡೇ ಆಗಿರೋದ್ರಿಂದ ತುಂಬ ದಿವಸದಿಂದ ಅನ್ಕೋತಿದ್ವಿ ಶಾಪಲ್ಲಿರೋದು ದಿವಾನ್ನ ರೂಮಲ್ಲಿ ಹಾಕೋಣ ಅಂತ. ರೂಮಲ್ಲಿ ಇದನ್ನ ತೊಗೊಂಡೋಗಿದ್ದೆ ನಾನು ಎಮರ್ಜೆನ್ಸಿಗೆ. ಇವಾಗ ಬೇಡ, ರೂಮಲ್ಲೇ ಹಾಕೋಣ ಅಂತ ತೊಗೊಂಡು ಬಂದು ಹಾಕೋತಾ ಇದ್ದೀವಿ. ನನ್ನ ಮಗ ಕೆಲಸ ಮಾಡ್ತಾಯಿದ್ದಾನೆ, ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾನೆ. ಅದು ವಾರ್ಡ್ರೋಬ್ ಕೆಳಗಡೆ ಅದು ಗುಡಿಸ್ಕೊಳೋಕ್ಕೆ ಜಾಗ ಇಲ್ಲ, ಆ ಥರ ಇದೆ. ಅದು ತೆಗ್ದಾಗ ಮಾತ್ರನೇ ಗುಡಿಸ್ಕೊಳೋಕ್ಕಾಗೋದು. ಬಟ್ ಬೀರುವಾಡಿ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಯಾರೂ ಅನ್ಕೋಬಾರ್ದಲ್ವ ಅಷ್ಟೊಂದು ಕಸ ಆಯಿತು ಗುಡಿಸಿಲ್ಲ ಅಂತ. ಅದಕ್ಕೆ ಕ್ಲಾರಿಫಿಕೇಷನ್ಗೋಸ್ಕರ ಹೇಳಿದೆ. ನೋಡಿ, ಒಂದೇನಾದ್ರು ವಸ್ತು ಅದ್ಲು ಬದಲು ಮಾಡಿದ್ರೆ ಎಷ್ಟು ಐಟಮ್ ಈಚೆ ಬರುತ್ತೆ ಅಂತ ಇದೆಲ್ಲ ಅಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೆ ರೂಮಲ್ಲಿ. ನೋಡಿ, ಈಗೆಲ್ಲ ಫಿನಿಶ್ ಆಯಿತು. ನೀಟಾಗಿ ಕಾಣಿಸ್ತಿದೆ ರೂಮು. ಎಷ್ಟು ಜಾಗ ಇದ್ರೂ ಸಾಲಲ್ಲ, ಮತ್ತು ಎಷ್ಟು ಸಾಮಾನಿದ್ರೂ ಇನ್ನೂ ಬೇಕು ಅನಿಸುತ್ತೆ. ಕೆಲವೊಂದು ಸಲ ಜಾಗ ಸಾಲದೇ ಇದ್ದಾಗ ಬೇಡ ಏನು ಅಂತ ಅನಿಸುತ್ತೆ. ಚೇರೆಲ್ಲ ಈ ಕಡೆ ರೂಮಲ್ಲಿ ಇಟ್ಟೆ. ನನ್ನ ಮಗಂದು ಬ್ಯಾಗು, ಬುಕ್ಸು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇನ್ನೊಂದು ಸ್ವಲ್ಪ ಇದೆ, ಅದೆಲ್ಲ ಎತ್ತಿಡಬೇಕು. ನೋಡಿ, ಈ ಥರ ನೀಟಾಗಿದ್ದರೆ ಮೈಂಡ್ ಕೂಲಾಗಿರುತ್ತೆ ಮನೆಯಲ್ಲಿ. ಅಂಡಿದ್ರೆ ನನಗೆ ಆಗೋದಿಲ್ಲ. ಎಲ್ಲ ಕ್ಲೀನ್ ಮಾಡಾಯಿತು ಆಲ್ರೆಡಿ. ಫಂಕ್ಷನ್ಗೆ ನಾನು ಹೋಗಬೇಕಿತ್ತು, ನಾನು ಹೋಗಲಿಲ್ಲ. ಹಸ್ಬೆಂಡು ಮತ್ತು ಅತ್ತೆ ಮಾವ ಎಲ್ಲ ಹೋಗಿದ್ರು. ನನ್ನ ಮಗನ ನೋಡಿಕೊಂಡು ನಾನೊಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಶಾಪ್ ಓಪನ್ ಮಾಡಿಲ್ಲ, ಯಾಕಂದರೆ ಅವನು ಶಾಪ್ ಓಪನ್ ಮಾಡ್ದಾಗ ಬಿಡೋದಿಲ್ಲ, ಸುಮ್ಮನೆ ತೀಟೆ ಮಾಡ್ತಾಯಿರ್ತಾನೆ. ರೀ ತಗೊಳ್ಳಿ ಬಾದಾಮಿ ತಿನ್ನಿ. ನನಗೇನಕ್ಕೆ ಬೆಳಿಗ್ಗೆ 2,000 ರೂಪಾಯಿ ದುಡ್ಡು ಕೇಳೋದಕ್ಕೆ ಹಂಗೆ ಮರ್ತೋಗಿದ್ದೀರಾ? ಹಾಗೆ ರೀಲ್ಸ್ ಮಾಡಿದ್ದು ವಿಡಿಯೋ ಕ್ಲಿಪ್ನ ಅಟ್ಯಾಚ್ ಮಾಡಿದೆ ಸುಮ್ಮನೆ. ನಾನು ಕೆಲವ್ರಿಗೆ ಗೊತ್ತಿಲ್ಲ, ಕ್ಲಾತ್ ಶಾಪ್ ಇದೆ ಅಂತ. ಇದೆ ನಂದು ಬಟ್ಟೆ ಅಂಗಡಿದು ಶಾಪು ಒಂದು ಬಿಲ್ಡಿಂಗಲ್ಲಿದೆ. ಇವತ್ತೇ ಫಸ್ಟು ನಾನು ಹೇಳಿರೋದು, ರಿವೀಲ್ ಮಾಡಿರೋದು ಶಾಪ್ನ. ಹೋದ ಸಲ ಶಾಪ್ ಕ್ಲೀನ್ ಮಾಡೋದು ವಿಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಿದ್ದೆ ಅಷ್ಟೇ. ನಾಳೆ ತಲೆಗೆ ಸ್ನಾನ ಮಾಡಬೇಕು ಅಂತ ಅವನಿಗೆ ಎಣ್ಣೆ ಹಾಕಿದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ನನ್ನ ಮಗ ನೋಡಿ ನಗ್ತಾ ಇದ್ದಾನೆ. ಅವನು ಹಂಗೆ ಮಾಡ್ಕೋತಾನೆ ಈಗ. ನೋಡಿ ಹೇಗೆ ಮಾಡ್ಕೋತಾ ಇದ್ದಾನೆ. ಕೆಲಸ ಮಾಡುವಾಗ ಟೈಮ್ ಅದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಏನೇ ಆಗಲಿ ಮನೆ ನೀಟಾಗಿದ್ರೇ ಚೆಂದ. ಅದರಲ್ಲೂ ನನಗೆ ನೀಟಾಗಿದ್ರೇ ಒಂಥರ ಕೂಲಾಗಿರ್ತೀನಿ. ಒಂಚೂರು ಅಂಡಿದ್ರೂ ಆಗೋಲ್ಲ, ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ನನ್ನ ಮಗ ನೋಡಿ ಇಲ್ಲೂ ಬಂದು ಕೆಣಕ್ತಾ ಇದ್ದಾನೆ ತೀಟೆ ಮಾಡೋದಕ್ಕೆ. ಈಗ ನೋಡಿ ಏನು ಮಾಡ್ತಾನೆ ಅಂತ. ರೆಕಾರ್ಡ್ ಆಗ್ತಿರೋದನ್ನ ನೋಡಿಬಿಟ್ಟು ಎಗ್ರಿ ನೋಡ್ತಾ ಇದ್ದಾನೆ. ಈಗ ನೀಟಾಗಿ ಎಲ್ಲ ಕ್ಲೀನ್ ಆಗಿದೆ ಮನೆ ಪೂರ್ತಿ ಅಂತಲೇ ಹೇಳ್ಬೋದು. ಅಡುಗೆ ಮನೆ, ಹಾಲು, ರೂಮು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಜಾಸ್ತಿ ಕೆಲಸ ಇರೋದಿಲ್ಲ ನನಗೆ. ಬೆಳಗ್ಗೆ ಸ್ವಲ್ಪ ಕೆಲಸ ಇರುತ್ತೆ. ಹಂಗೆ ಅಂದ್ಕೊಂಡೆ. ಬಟ್ ತಲೆಗೆ ಅವ್ನು ಸ್ನಾನ ಮಾಡಿ, ನಾನು ಸ್ನಾನ ಮಾಡಿ, ಅವ್ನು ನಾಷ್ಟ ಮಾಡಿ, ನಾನು ನಾಷ್ಟ ಮಾಡಿ, ನೋಡಿ 8:30 ಅಷ್ಟರಲ್ಲೆಲ್ಲ ರೆಡಿ ಆಗಿದ್ದೀನಿ. ನಾನು ಬಟ್ಟೆ ಅಂಗಡಿಗೆ ಬಟ್ಟೆ ತರಕ್ಕೆ ಹೋಗ್ಬೇಕಾಯಿತು. ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ, ಹೊರಟಿದ್ದೀನಿ ಹಸ್ಬೆಂಡ್ ಜೊತೆ. ಬರುವಾಗ ನಾನು ಆಟೋ ಬುಕ್ ಮಾಡ್ಕೊಂಬರ್ತೀನಿ. ಹಸ್ಬೆಂಡು ಮನೇಲಿ ಪೂಜೆ ಮಾಡಿದ್ರು. ಇದು ನಾನು ಹೊರಗಡೆ ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡೆ. ನಾನು ರಿಟರ್ನ್ ಬರುವಾಗ ಆಟೋದಲ್ಲಿ ತೊಗೊಂಡಿದ್ದು ವಿಡಿಯೋ ಕ್ಲಿಪ್ ಇದು. ನಾನು 8:30 ಮನೆ ಬಿಟ್ಟಿದ್ದಕ್ಕೆ ಆಲ್ರೆಡಿ 11:30 ನಾನು ವಾಪಸ್ ಮನೆಗೆ ಬಂದೆ. ಕೆಲಸ ಆಯಿತು, ಹೋಗಿದ್ದು ಕೆಲಸ. ಈಚೆ ಕಡೆ ಅಂತೂ ತುಂಬ ಬಿಸಿಲು, ಬೇಸಿಗೆಗಾಲ ಅಲ್ವಾ. ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹಂಚ್ಕೋತೀನಿ. ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಅಮ್ಮನ ಹತ್ರ ನಿಂತಿದ್ದೆ ಔಟ್ಸೈಡು, ಅಂದರೆ ಚಿಕ್ಕಪೇಟೆ ಹತ್ರ. ಆವಾಗ ಯಾರೋ ನೋಡ್ತಾಯಿದ್ರು. ಯಾಕೆ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ಹಾಗೂ ನಾನು ಏನು ಯಾಕೆ ಅಂತ ಕೇಳ್ತಾನೆ ಇದ್ದೀನಿ. ಅವರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ರೋ ಇಲ್ಲ ಯೂಟ್ಯೂಬ್ ಬ್ಲಾಗ್ಸಲ್ಲಿ ನೋಡಿದ್ರೋ ಏನೋ ಗೊತ್ತಿಲ್ಲ. ನಾನು ಫೋನಲ್ಲೇ ಇರೋದ್ರಿಂದ ಅವರು ಅವ್ರ ಫ್ರೆಂಡ್ ಜೊತೆ ಹೇಳ್ತಿದ್ರು ಅನಿಸುತ್ತೆ. ಆಮೇಲೆ ಅವರು ಅವ್ರ ಪಾಡಿಗೆ ಹೋದರು, ನಾನು ನನ್ನ ಪಾಡಿಗೆ ಬಂದೆ. ಅಟ್ಲೀಸ್ಟ್ ಅವ್ರು ಹೇಳ್ಬೋದಿತ್ತು ಹಿಂಗಲ್ಲ ಹಿಂಗೆ ಅಂತ. ಸುಮ್ಮನೆ ನೋಡ್ತಾ ಇದ್ರೆ ನಮಗೂ ಭಯ ಆಗುತ್ತೆ, ಏನು ಮಾತಾಡೋದು, ಹೊಸಬ್ರು ಯಾರು ಅಂತ ನಮಗೂ ಗೊತ್ತಾಗೋದಿಲ್ಲ ಅಲ್ವಾ. ಆಮೇಲೆ ನನ್ನ ತಲೆಯಲ್ಲಿ ಇನ್ನೊಂದು ಬಂತು, ಅವ್ರ ರಿಲೇಷನ್ ಯಾರಾದರೂ ನನ್ನ ಥರ ಇರ್ಬೋದೇನೋ, ಅದಕ್ಕೆ ನೋಡ್ತಾ ಇದ್ದಾರೆ ಅಂತ ಕೂಡ ಅಂದ್ಕೊಂಡೆ ನಾನು.
ಹೇಳೋಕ್ಕಾಗೋದಿಲ್ಲ, ದೇವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ, ನೀವು ವ್ಲಾಗ್ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.